ಸೊ ವೆಲ್ಕಮ್ ಗೈಸ್, ಇವತ್ತು ನಾನು ಗಿಲ್ಲಿ ಅಣ್ಣನ ಹಿಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ ಬಂದೀನಿ. ಅಂದ್ರೆ ಗಿಲ್ಲಿ ಅಣ್ಣ ಜೀರೋ ಇಂದ ಹೀರೋ ಯಾವ ರೀತಿ ಆಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ನೀವು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಪಾಡ್ಕಾಸ್ಟ್ಗಳು ಸಿಗುತ್ತವೆ ಗಿಲ್ಲಿ ಅಣ್ಣ ಅಂತ ಸರ್ಚ್ ಮಾಡಿದಾಗ. ಬಟ್ ಎಲ್ಲ ಪಾಡ್ಕಾಸ್ಟ್ಗಳು ನೋಡ್ಕೊಂಡು ಕೊಡೋಕೆ ನಿಮ್ಮ ಹತ್ರ ಟೈಮ್ ಅದು ಇರುವುದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಪೂರಾ ಎ ಟು ಜೆಡ್ ಏನ್ ರಿಯಾಲಿಟಿ ಅದ ಸೊ ಹೇಳೋಕೆ ಬಂದೀನಿ. ಈ ವಿಡಿಯೋದಲ್ಲಿ ಪೂರಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ರೋರ್ ಕನ್ನಡಿಯ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡಿಟ್ಕೊಳ್ರಿ. ಗಿಲ್ಲಿ ಅಣ್ಣನಿಗೆ ಸಪೋರ್ಟ್ ಎನಿ ಟೈಮ್ ಇದ್ದೇ ಇರುತ್ತೆ. ಸೊ ಗಿಲ್ಲಿ ಅಣ್ಣನ ಬಗ್ಗೆ ಹೇಳೋಕೆ ಬಂದೀನಿ. ಗಿಲ್ಲಿ ಅಣ್ಣ ಯಾವ ರೀತಿ ಜೀರೋ ಇಂದ ಹೀರೋ ಆದ ಅಂತ. ಕೇವಲ ಒಂದು 7-8 ವರ್ಷ ಆಯ್ತು ಗಿಲ್ಲಿ ಅಣ್ಣ ಈ ಇಂಡಸ್ಟ್ರಿಗೆ ಕಾಲಿಟ್ಟು. ಸೊ ಸಿನಿಮಾ ರಂಗಕ್ಕೆ ಕಾಲಿಟ್ಟು. ಸೊ ಇವಾಗ ಗಿಲ್ಲಿ ಅಣ್ಣ ಮಿಂಚ್ತಾ ಇದ್ದಾನೆ. ಇಷ್ಟು ದಿನ ಮಿಂಚ್ತಾ ಇರಲಿಲ್ಲ. 7-8 ವರ್ಷ ಆಯ್ತು. 2016-17ರಲ್ಲಿ ಗಿಲ್ಲಿ ಅಣ್ಣ ಬೆಂಗಳೂರಿಗೆ ಬಂದಿದ್ದ. ಯಾಕೆಂದ್ರೆ ಇದೇ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋಕೆ, ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಮಾಡೋಕೆ ಬಂದಿದ್ದ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಗಿಲ್ಲಿ ಅಣ್ಣನಿಗೆ ತೆಗೆದುಕೊಂಡಿಲ್ಲ ಡೈರೆಕ್ಷನ್ ಅದು ಮಾಡೋಕೆ. ಸೊ ಇವಾಗ ನೋಡಿದ್ರೆ ಗಿಲ್ಲಿ ಅಣ್ಣನಿಗೆ ಡೈಲಿ ಒಂದು 100-4-5 ಸಿನಿಮಾ ಆಫರ್ಸ್ ಬರ್ತಾ ಇದೆ. ಸೊ ಇದೇ ಅನಿಸುತ್ತೆ ಗಿಲ್ಲಿ ಅಣ್ಣನ ಸಕ್ಸಸ್ ಹಿಂದೆ ಏನಿದೆ ಅಂತ ಪೂರ ಹೇಳ್ತೀನಿ. ಸೊ ವೆಲ್ಕಮ್ ಗೈಸ್. ಫಸ್ಟ್ ಗಿಲ್ಲಿ ಅಣ್ಣನ ನಾನು ಡೇಟ್ ಆಫ್ ಬರ್ತು, ಗಿಲ್ಲಿ ಅಣ್ಣ ಯಾವಾಗ ಎಲ್ಲಿ ಜನಿಸಿದ್ರು ಅಂತ ಹೇಳ್ತೀನಿ. ಗಿಲ್ಲಿ ಅಣ್ಣ ಮಳವಳ್ಳಿಯಲ್ಲಿ, ಎಲ್ರಿಗೂ ಅದು ಗೊತ್ತೇ ಐತಿ. ಏಪ್ರಿಲ್ 5, 1996. ಇವಾಗ ಅವರ ಏಜ್ ಕರೆಂಟ್ ಆಗಿ ಏಜ್ ನೋಡಿದ್ರೆ 29 ವರ್ಷದ ಗಿಲ್ಲಿ ಅಣ್ಣ ಇದ್ದಾರೆ. ಸೊ ಇವಾಗ ಅವರು ಬಿಗ್ ಬಾಸ್ ವಿನ್ ಆಗಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅದಕ್ಕಾಗಿ ನೀವು ಎಲ್ಲ ನನಗೆ ಗುರುತು ಹಿಡಿದು ನೋಡ್ತಾ ಇದ್ರೆ ಬಿಗ್ ಬಾಸ್ ವಿನ್ ಆಗಿದ್ದಕ್ಕೆ. ಯಾಕಂದ್ರೆ ನಾನು ಗಿಲ್ಲಿ ಅಣ್ಣನಿಗೋಸ್ಕರ ಹಲವಾರು ಸಪೋರ್ಟ್ ಮಾಡಿದ್ದೀನಿ ಅಂತಾನೆ ನೀವು ನಾನು ನೋಡ್ತಾ ಇದ್ರಿ. ಸೊ ಏನಿಲ್ಲ, ಅವರು ಅವಾಗ ಜನಿಸಿದ್ರು. ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಬೇಕಂದ್ರೆ, ಅವ್ರ ವಿದ್ಯಾಭ್ಯಾಸ 5ನೇ 6ನೇಕ್ಕೆ ಅವರು ಡ್ರಾಪ್ ಮಾಡಿಲ್ಲ ಕಾಲೇಜ್ ಸ್ಕೂಲು. ಅವರು 11 ITI ಮುಗಿಸಿದ್ದೆ. ಅವ್ರದ್ದು ವಿದ್ಯಾಭ್ಯಾಸ ITI ಮುಗಿದಿದೆ. ITI ಅಂದರೆ ಎಲ್ರಿಗೂ ಗೊತ್ತು, ಸೆಕೆಂಡ್ ಇಯರ್ ವರೆಗೂ ಮುಗಿದಿದೆ. ಸೊ ಯಾವ ರೀತಿ ಇರುತ್ತೆ ಅಂದರೆ, ಅವರಿಗೆ ಸ್ಟಾರ್ಟಿಂಗಲ್ಲಿ ಯಾವಾಗ ಸ್ಕೂಲಿಗೆ ಹೋಗ್ತಿರಲ್ಲ ಆವಾಗ ಅವರಿಗೆ ಸ್ವಲ್ಪ ಸಿನಿಮಾ ರಂಗದಲ್ಲಿ ಹಲವು ನೋಡಬೇಕು ಮಾಡಬೇಕು. ಅಂದರೆ ಸಿನಿಮಾ ಯಾವ ರೀತಿ ಇರುತ್ತೆ, ಯಾವ ರೀತಿ ಸಿನಿಮಾ ಶೂಟ್ ಮಾಡ್ತಾರೆ, ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದು ಭಾಳ ಆಸೆ ಇರುತ್ತೆ ಗಿಲ್ಲಿ ಅಣ್ಣನಿಗೆ. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ, ಆವಾಗ ನಾಟಕ ಅದು ಇರ್ತೀವಿ ಅಂತ. ಸೊ ಅವಾಗ ಗಿಲ್ಲಿ ಅಣ್ಣ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿದ್ರೆ ಅವತ್ತು ನಮ್ಮ ಶಾಲೆಗೆ ಬಂಕ್ ಕುಡಿದು ಸಿನಿಮಾ ನೋಡೋಕ್ಕೆ ಹೋಗ್ತಿದ್ರಂತೆ ಆವಾಗ. ಸೊ ಆ ರೀತಿಯಾಗಿ ಸ್ವಲ್ಪ ಸಿನಿಮಾ ರಂಗದಲ್ಲಿ ಗಿಲ್ಲಿ ಅಣ್ಣನಿಗೆ ಜಾಸ್ತಿ ಅದು ಏನು ಇರುತ್ತೆ ನೋಡಿ, ಚಟ ನೋಡೋದು, ಸಿನಿಮಾ ನೋಡೋದು, ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ ಅಂತ ಭಾಳ ಇಷ್ಟಪಡ್ತಾ ಇದ್ರು. ಸೊ ಗಿಲ್ಲಿ ಅಣ್ಣ ಅಷ್ಟಾಯ್ತು. ಅವರು ಅದು ಮುಗಿದ ನಂತರ ಕಾಲೇಜಿಗೆ ಹೋಗ್ತಾರೆ, ITI ಮಾಡುತ್ತಾರೆ. ITI ಕಂಪ್ಲೀಟ್ ಆದ ನಂತರ ಅವರು ಬೆಂಗಳೂರಿಗೆ ಬರ್ತಾರೆ. ಮೊದಲು ITI ಕಂಪ್ಲೀಟ್ ಆದ ನಂತರನೇ ಬೆಂಗಳೂರಿಗೆ ಬಂದಿಲ್ಲ. ಅವರು ಊರಲ್ಲಿ ತರಕಾರಿ, ಹಣ್ಣು, ಕಬ್ಬು ವ್ಯವಸಾಯ ಮಾಡ್ತಾ ಇದ್ರು ಗಿಲ್ಲಿ ಅಣ್ಣ. ಅದು ಮುಗಿಸಿ 2016-17ಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಏಕೆ ಬರ್ತಾರೆ ಅಂದರೆ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿನಿ, ಅವರು ಸಿನಿಮಾ ರಂಗಕ್ಕೆ ಕಾಲಿಡೋಕೆ ಬರ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಬಂದರೆ ಯಾರು ತೆಗೆದುಕೊಳ್ಳುವುದಿಲ್ಲ, ಆ ರೀತಿ ಸಿನಿಮಾದಲ್ಲಿ ಯಾರು ಅಪ್ಪಣೆ ಕೊಡುವುದಿಲ್ಲ. ಅದೇ ರೀತಿ ನಮ್ಮ ಗಿಲ್ಲಿ ಅಣ್ಣನಿಗೂ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಯಾರು ಕೂಡ ಗಿಲ್ಲಿ ಅಣ್ಣನಿಗೆ ಅಪ್ಪಣೆ ಕೊಡಲಿಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಸೈಡ್ ಅವರಿಗೆ ಡೈರೆಕ್ಷನ್ ಮಾಡೋದಾಗ ಭಾಳ ಆಸೆ ಇರುತ್ತೆ ಗಿಲ್ಲಿ ಅಣ್ಣನಿಗೆ. ಸೊ ಸಿನಿಮಾ ಡೈರೆಕ್ಷನ್ ಆಗಲಿ ಅದು ಇದು ಅಂತ. ಸೊ ಸ್ಟಾರ್ಟಿಂಗ್ ಬರ್ತಾರೆ, ಯಾರು ಕೊಡ್ತಾರೆ, ಏನಾದರೂ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ಆ ಕೆಲಸಕ್ಕೆ ಅವರು ತೆಗೆದುಕೊಳ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಯಾರು ತಗೋತಾರೆ. ಸೊ ಅದೇ ರೀತಿ ಆಗಿತ್ತು ಗಿಲ್ಲಿ ಅಣ್ಣಂದು ಕೂಡ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ಬೆಂಗಳೂರಿಗೆ ಹೋಗಿ ಒಳ್ಳೆ ಸ್ವಲ್ಪ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಅವರಿಗೆ ಒಂದು ಇದು ಸಿಗುತ್ತೆ. ಅದು ಯಾವುದು, ಸಿನಿಮಾದಲ್ಲಿ ಒಂದು ಕೆಲಸ ಸಿಗುತ್ತೆ. ಯಾವುದು ಕೆಲಸ ಅಂತ ಹೇಳ್ತೀನಿ ನೋಡಿ ನಿಮಗೆ. ಸಿನಿಮಾದಲ್ಲಿ ಒಂದು ಸ್ವಲ್ಪ ದಿನ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಅವರಿಗೆ ಸರಿಯಾಗಿ ಸಮಯಕ್ಕೆ ಹಣ ಹಣನೇ ಸಿಗುವುದಿಲ್ಲ. 1-2 ಸಿನಿಮಾ ಮಾಡಿದ್ರಂತೆ ಗಿಲ್ಲಿ ಅಣ್ಣ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಆ ಸಿನಿಮಾಯಿಂದ ಇವರಿಗೆ ಏನೋ ಹಣ ಸಿಗಲಿಲ್ಲ ಅಂತ. ಆವಾಗ ಗಿಲ್ಲಿ ಅಣ್ಣ ಸ್ವಲ್ಪ ಮನೆಯವರು ಬಿ ಕಾಲ್ ಹಚ್ಚಿ ಬೆಂಗಳೂರಿಗೆ ಹೋಗಿದ್ದಾರೆ ಅಂದಮೇಲೆ ಮನೆಯವರು ಕೂಡ ಕೇಳ್ತಾರೆ ದುಡ್ಡು. ಮನೆಯವರ ಪರಿಸ್ಥಿತಿ ಇರುತ್ತೆ, ಸ್ವಲ್ಪ ದುಡ್ಡು ಅದಕ್ಕೆ ಕೇಳ್ತಾರೆ ಕಾಲ್ ಮಾಡಿ. ಅವಾಗ ಗಿಲ್ಲಿ ಅಣ್ಣನ ತಲೆಯಲ್ಲಿ ಬರುತ್ತೆ, ನಾನು ಇದೇ ರೀತಿ ಫ್ರೀಯಾಗಿ ಕೆಲಸ ಮಾಡಿಕೊಂಡು ಕುಂತ್ರೆ
ನನಗೂ ಕೂಡ ಖರ್ಚೇ ಇರುತ್ತೆ. ಬೆಂಗಳೂರಿಗೆ ಹೋಗಿದ್ದಾರೆ ಅಂದರೆ ಅಲ್ಲಿ ಊಟ, ವಸತಿ, ರೂಮು, ರೆಂಟು ಎಲ್ಲ ಇರುತ್ತೆ. ಸೊ ಅದೆಲ್ಲ ನಿಭಾಯಿಸೋದು ಹೆಂಗೆ, ಮನೆ ಕಡೆ ದುಡ್ಡು ಕಳಿಸುವುದು ಹೆಂಗೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ನಂತರ ಗಿಲ್ಲಿ ಅಣ್ಣನಿಗೆ ಇನ್ನೊಂದು ಆಫರ್ ಬರುತ್ತೆ. ಏನಂದ್ರೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹೋಗ್ತಾರೆ ಗಿಲ್ಲಿ ಅಣ್ಣ. ಸೊ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸಕ್ಕೆ ಹೋದ ನಂತರ ಏನಾಗುತ್ತೆ ಅಂದರೆ ಅವಾಗ ಸ್ವಲ್ಪ ಅವರಿಗೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಸ್ವಲ್ಪ ಹಣ ಕೊಡ್ತಾರೆ. ಸೊ ಆ ಹಣದಲ್ಲಿ ಅವರು ಕೆಲಸ ನಡೀತಾ ಇರುತ್ತೆ. ಸೊ ಗಿಲ್ಲಿ ಅಣ್ಣನ ಒಂದು ಕನಸು ನನಸು ಆಗಿದೆ. ಗಿಲ್ಲಿ ಅಣ್ಣ 2021ರಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಇಂಟರ್ವ್ಯೂ ಅಲ್ಲಿ ಒಬ್ರಿಗೆ ಕೇಳ್ತಾರೆ, ಯಶ್ ಅವ್ರ ಜೊತೆ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆಯಾ? ಅಯ್ಯೋ ಸರ್, ಏನು ಹಿಂಗಂತಿದೆ, ಒಂದು ಫೋನ್ ಮಾಡ್ಬಿಟ್ರೆ ಹೋಗ್ಬಿಡ್ತೀನಿ ಇವಾಗಲೇ ಆಫೀಸ್ಗೆ. ಸೊ ಆ ಕನಸು 5 ವರ್ಷದಲ್ಲಿ ನನಸಾಗಿದೆ ಗಿಲ್ಲಿ ಅಣ್ಣಂದು. ಇವಾಗೆ ಗಿಲ್ಲಿ ಅಣ್ಣ ಡೆವಿಲ್ ಸಿನಿಮಾದಲ್ಲಿ ನಮ್ಮ ಡಿವೋರ್ಸ್ ಅವರ ಜೊತೆ ಪಾತ್ರ ಮಾಡಿದ್ದಾರೆ. ಒಳ್ಳೆಯ ರೀತಿಯಿಂದ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೊ ಕನಸಿತ್ತು, ನನಸು ಆಗಿದೆ, ನೀವೆಲ್ಲ ನೋಡಿರ್ಬೋದು. ಸೊ ಈ ರೀತಿ ಇರುತ್ತೆ. ಅವರು ಸ್ಟ್ರಗಲ್ ಮಾಡ್ತಾನೆ ಇದ್ರು. ಆ್ಯಂಡ್ ಕೆಲಸಕ್ಕೆ ಇವಾಗ ಸಕ್ಸಸ್ ಸಿಕ್ಕಿಲ್ಲ. ಮೊದಲು ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ, ಬಂದ ನಂತರ ಅವರು ಸಿನಿಮಾ ಇವಾಗ ನಮಗೆಲ್ಲರಿಗೂ ಗುರುತಾಗಿದ್ದಾರೆ. ಮೊದಲು ಅವರು ಬಂದಿದ್ದು 16-17ಕ್ಕೆ 7-8 ವರ್ಷ ಅವರು ಸತತವಾಗಿ ಕಷ್ಟಪಟ್ಟಿದ್ದಾರೆ ಸಿನಿಮಾ ರಂಗದಲ್ಲಿ. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದ್ರೆ ಅವರು ಕಲೆ ತೋರಿಸೋಕೆ ಕಷ್ಟಪಟ್ಟು ಇವಾಗ ಅವರಿಗೆ ಸಕ್ಸಸ್ ಸಿಕ್ಕಿದೆ. ಇವಾಗ ಆ ರೀತಿಯ ಸಕ್ಸಸ್ ಸಿಕ್ಕಿದೆ ಅಂದ್ರೆ ಬಹಳ ಒಳ್ಳೆಯ ರೀತಿಯಿಂದ. ಸೊ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರಿಗೂ ಇಷ್ಟೊಂದು ಓಟ್ ಬಂದಿರಲಿಲ್ಲ, ಗಿಲ್ಲಿ ಅಣ್ಣನಿಗೆ ಬಂದಿವೆ. ಅವರ ಪರಿಶ್ರಮ ಅನ್ಕೊಳ್ಬೇಕು ನಾವೆಲ್ಲರೂ. ಅದಕ್ಕಾಗಿ ಇವಾಗ ಅವರಿಗೆ ಒಳ್ಳೆಯ ರೀತಿಯಿಂದ ಸಿಕ್ಕಿದೆ. ನಂತರ ಅವರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹೋದಾಗ ಸ್ವಲ್ಪ ಹಣ ಬರ್ತಾ ಇದ್ದಾಗ ಗಿಲ್ಲಿ ಅಣ್ಣನ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ಒಂದು ಥಾಟ್ಸ್ ಬರುತ್ತೆ. ಏನಂದ್ರೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ. ಬಟ್ ಆವಾಗಿನ ಕಾಲದಲ್ಲೂ ಕೂಡ ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ಏನಿಲ್ಲ ಅಂದ್ರೆ 50ರಿಂದ 1 ಲಕ್ಷ ರೂಪಾಯಿ, 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಬೇಕಾಗುತ್ತೆ ಶಾರ್ಟ್ ಫಿಲ್ಮ್ ಮಾಡೋಕೆ. ಯಾಕಂದ್ರೆ ಅಲ್ಲಿ ಕೂಡ ಆಕ್ಟರ್ಸ್ ಇರ್ತಾರೆ, ಕ್ಯಾಮ್ರಾ ಇರುತ್ತೆ, ಲೈಟಿಂಗ್ ಇರುತ್ತೆ, ಎಡಿಟಿಂಗ್ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಎಲ್ಲ ಇರುತ್ತೆ. ಅಷ್ಟೊಂದು ದುಡ್ಡು ಗಿಲ್ಲಿ ಅಣ್ಣನ ಹತ್ರ ಇರಲಿಲ್ಲ ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ. ಅವಾಗ ಏನು ಮಾಡ್ತಾ ಇದ್ರು ಅಂದರೆ ಗಿಲ್ಲಿ ಅಣ್ಣ ಫೇಸ್ಬುಕ್ ಲೈವ್ ಅಂತ ನಡೀತಾ ಇರ್ತಿತ್ತು ಅವಾಗ. ನಿಮಗೆಲ್ಲರಿಗೂ ಗೊತ್ತು. ಅವಾಗ ಮೊದಲು 2010-11ರಲ್ಲಿ ಆ್ಯಂಡ್ 2019-18ರಲ್ಲಿ ಫೇಸ್ಬುಕ್ ಲೈವ್ ಭಾಳ ನಡೀತಾ ಇತ್ತು, ಟ್ರೆಂಡಿಂಗ್ ಅಲ್ಲಿತ್ತು. ಅವಾಗ ಏನು ಮಾಡ್ತಾ ಇದ್ದ ಅಂದರೆ ಗಿಲ್ಲಿ ಅಣ್ಣ ಒಂದು 2-3 ಇವರು ಶಾರ್ಟ್ ಫಿಲ್ಮ್ ಲೈವ್ ಅಲ್ಲೇ ಬಂದು ಮಾಡಿದ್ದಾರೆ ಗಿಲ್ಲಿ ಅಣ್ಣ. ಯಾಕೆ ಮಾಡೋದಿಲ್ಲ? ನಂಗೆ ಅದಿ ಇಲ್ವಾ, ಇದಿಲ್ವಾ, ಇನ್ನೊಂದಿಲ್ವಾ? ಯಾಕೆ ಮಾಡೋದಿಲ್ಲ ಹೇಳು? ಬರೀ ನಿನ್ ಜೀವನ ಪೂರ್ತಿ ಇದೇ ರಾಮಾಯಣ ಆಗೋಯ್ತು. ನೀನ್ ಮಾಡಿದೆಲ್ಲ ನೋಡ್ಕ ಕೂತಿದ್ ನಾನು ಆ ಶಿವನ್ ಮುಂದೆ ಕೂತಿರೋ. ನೀವೆಲ್ಲ ನೋಡಿರ್ಬೋದು, ಲೈವ್ ಬಂದೇ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಸೊ ಒಂದು ಯಾವುದೋ ಲವ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ರು ಲೈವ್ ಅಲ್ಲೇ ಬಂದು ಗಿಲ್ಲಿ ಅಣ್ಣ. ಸೊ ಆ ಸಿನಿಮಾ ನೋಡಿ ಅವ್ರ ತಂದೆಯವರೇ ಆನ್ಲೈನ್ ಲೈವ್ ಅಂತ ಶಾರ್ಟ್ ಫಿಲ್ಮ್ ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ, ಲೈವ್ ಮಾಡ್ತಾರೆ, ಒಂದು ಬಿಡ್ತಾರೆ ಜನರಿಗೆ ಸಂದೇಶ. ಅದು ನೋಡಿ ಅವ್ರ ತಂದೆಯವರೇ ಅವರಿಗೆ ಬೈತಾರಂತ. ಸೊ ಏನಂದ್ರೆ ಇದೆಲ್ಲ ಏನ್ ಮಾಡ್ತಾ ಇದ್ದೀಯಾ, ಇದೆಲ್ಲ ಕೆಲ್ಸಕ್ಕೆ ಬರ್ತಾ ಹಂಗ ಹಿಂಗ ಅಂತಾರಂತ. ಸೊ ಅದಕ್ಕೂ ಕೂಡ ಗಿಲ್ಲಿ ಅಣ್ಣ ಡಿಮೋಟಿವೇಶನ್ ಆಗಿಲ್ಲ. ಯಾಕಂದ್ರೆ ಅವ್ರ ತಂದೆಯವರು ಒಳ್ಳೇದಕ್ಕೆ ಹೇಳಿದ್ದಾರೆ. ಸೊ ಏನಾದರೂ ದುಡ್ಡು ಗಳಿಸ್ಬೇಕಲ್ಲ ಅಂತ ಸೊ ಹೇಳಿದ್ದಾರೆ. ಸೊ ಅದನ್ನು ಆಗಿತ್ತಂತ ಅವ್ರ ಲೈಫಲ್ಲಿ. ಅದು ಆದ ನಂತರ ಅವರು ಮಾಡ್ತಾರೆ, ನಲ್ಲಿ ಮೂಳೆ ಮಾಡಿದ್ರು. ಆ್ಯಂಡ್ ಬಹಳಷ್ಟು ಲೈವ್ ಬಂದೇ 2-3 ಸಿನಿಮಾ ಹಿಟ್ಟಾಗಿವೆ ಗಿಲ್ಲಿ ಅಣ್ಣಂದು ಫೇಸ್ಬುಕ್ ಲೈವಿಂದ. ಶಾರ್ಟ್ ಫಿಲ್ಮ್, ಸಿನಿಮಾ ಇಲ್ಲ, ಶಾರ್ಟ್ ಫಿಲ್ಮ್ ಹಿಟ್ಟಾಗಿ ಇವಾಗ ಇಷ್ಟೊಂದು ಕಾಣಿಸಿಕೊಳ್ತಾ ಇದ್ದಾರೆ. ಅವರು ಪಟ್ಟಿರುವ ಕಷ್ಟ ಬಹಳಷ್ಟು ಇದೆ ಗಿಲ್ಲಿ ಅಣ್ಣಂದು. ಹೇಳೋಕೆ ಎಷ್ಟೇ ಬಂದಿನಿ ಗಿಲ್ಲಿ ಅಣ್ಣಂದ ಹಿನ್ನೆಲೆ ಬಗ್ಗೆ. ಸೊ ಅವರು ಅಷ್ಟೊಂದು IT ವರ್ಗು ಅವ್ರ ಎಜುಕೇಶನ್ ಇತ್ತು. ಅವರು ಇವಾಗ 29 ವಯಸ್ಸಿನವರು ಗಿಲ್ಲಿ ಅಣ್ಣ. ಅವರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ಕಷ್ಟ ಎಲ್ಲ ಪಟ್ಟು ಇವಾಗ ಗಿಲ್ಲಿ ಅಣ್ಣ ಸ್ಟ್ಯಾಂಡ್ ಆಗಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು, ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ. ಇವಾಗ ಗಿಲ್ಲಿ ಅಣ್ಣನ ಸೂಪರ್ ಹಿಟ್ ಮೂವಿ ಅಂತ ಒಂದಿದೆ, ಅದನ್ನು ಕೂಡ ರಿಲೀಸ್ ಆಗ್ತಾ ಇದೆ, ನೀವೆಲ್ಲ ನೋಡಬೇಕು. ಅದು ಬಿಟ್ಟು ಮತ್ತೆ ಗಿಲ್ಲಿ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ಅದೇ ಶಾರ್ಟ್ ಫಿಲ್ಮ್ ಯಾಕೆ ಮಾಡಿದ್ರು ಅಂತ ಇನ್ನೊಂದಿದೆ, ಅದನ್ನು ಇಲ್ಲಿ ನೋಟ್ ಮಾಡ್ಕೊಡೀನಿ. ಗಿಲ್ಲಿ ಅಣ್ಣ ಶಾರ್ಟ್ ಫಿಲ್ಮ್ ಯಾಕೆ ಮಾಡಿದ್ದಾರೆ ಅಂದರೆ ಗಿಲ್ಲಿ ಅಣ್ಣನ ಆಸೆ ಡೈರೆಕ್ಟರ್ ಆಗಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಒಬ್ಬ ಮನುಷ್ಯ ಹೋಗಿ ನಾನು ಡೈರೆಕ್ಟರ್ ಇದ್ದೀನಿ, ನಾನು ಡೈರೆಕ್ಷನ್ ಮಾಡ್ತೀನಿ, ನನಗೆ ಒಂದು ಆಫರ್ ಕೊಡಿ ಅಂದರೆ ಯಾರು ಕೊಡಂಗಿಲ್ಲ. ಅವಾಗ ಗಿಲ್ಲಿ ಅಣ್ಣ ಯೋಚನೆ ಮಾಡಿ ಏನು ಮಾಡ್ತಾರಂದ್ರೆ ಶಾರ್ಟ್ ಫಿಲ್ಮ್ ಮಾಡಿ ಅದು ಯಾವ ಡೈರೆಕ್ಟರ್ ಅವರಿಗೆ ತೋರಿಸಿದ್ರಿ ಅವರು ನನಗೆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ಮೈಂಡ್ ಸೆಟ್ಟಿಂದ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಸೊ ಶಾರ್ಟ್ ಫಿಲ್ಮೇ ಭಾಳಷ್ಟು ವೈರಲ್ ಆಗುತ್ತೆ.
ಸೊ ನಂತರ ಅವರು ಒಳ್ಳೆ ರೀತಿಯಿಂದ ಡೈರೆಕ್ಷನ್ ಅದು ಮಾಡ್ತಾ ಇರ್ತಾರೆ ಅಂತ ಅವರು ಈ ರೀತಿಯಿಂದ ಶಾರ್ಟ್ ಫಿಲ್ಮ್ ಕಡೆ ಬರ್ತಾರೆ. ಆ್ಯಂಡ್ ಗಿಲ್ಲಿ ಅಣ್ಣನಿಗೆ ಕಾಮಿಡಿ ಆ್ಯಕ್ಟರ್ಸ್ ಜೊತೆ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಯಾರ್ಯಾರ ಜೊತೆ ಮಾಡ್ತೀರಿ ಅಂದಾಗ ಅವ್ರು ಹೇಳಿದ್ದು ನಮ್ಮ ಶರಣ ಸರ್ ಅವರು ಆ್ಯಂಡ್ ನಮ್ಮ ಚಿಕ್ಕಣ್ಣವ್ರ ಜೊತೆ ಮಾಡ್ತೀನಿ ಅಂತ, ಕಾಮಿಡಿ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಅದು ನಿಜ ಆಗಿತ್ತು ಏನೋ ಗೊತ್ತಿಲ್ಲ, ಆಗ್ಬಹುದು. ಯಾಕಂದ್ರೆ ಇವಾಗ ಗಿಲ್ಲಿ ಅಣ್ಣನ ಪಾಪ್ಯುಲಾರಿಟಿ ಆ ರೀತಿ ಇದೆ. ಗಿಲ್ಲಿ ಅಣ್ಣನಿಗೆ ಅಷ್ಟೊಂದು ಜನ ನೋಡ್ತಾ ಇದ್ದಾರೆ, ಮೆಚ್ತಾ ಇದ್ದಾರೆ. ಸೊ ಗಿಲ್ಲಿ ಅಣ್ಣನ ಕನಸು ಕೂಡ ನೆನಸು ಆಗ್ಬೋದು ಅಂತ ಹೇಳ್ತೀನಿ. ಸೊ ಗಿಲ್ಲಿ ಅಣ್ಣ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು 16-17ರಲ್ಲಿ ಕೊಟ್ಟಿದ್ದು, ಇವಾಗ 26-10 ವರ್ಷ ಆಯಿತು. ಇವಾಗ ಒಂದು 3-4 ವರ್ಷದಿಂದ ಗಿಲ್ಲಿ ಅಣ್ಣ ಭಾಳಷ್ಟು ಪಾಪ್ಯುಲರ್ ಆಗಿದ್ದಾನೆ. ಸೊ ಮೊದಲು ಗಿಲ್ಲಿ ಅಣ್ಣ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ಸೊ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಅವರ ಅಣ್ಣ ಒಳ್ಳೆ ರೀತಿಯಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿ ಹೋದ್ರು ಕೂಡ ಅವರಿಗೆ ಗಿಲ್ಲಿ ಅವರ ಅಣ್ಣ ಅವ್ರಿಗೆ ಬಹಳಷ್ಟು ಸಪೋರ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ರವೀಂದ್ರ ಅಣ್ಣ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಪೋರ್ಟ್ ಇರಲಿ ಗಿಲ್ಲಿ ಅಣ್ಣನಿಗೆ, ಇದೇ ರೀತಿ ಇನ್ನೂ ಎತ್ತರಕ್ಕೆ ಏನಾಗಬೇಕು ಅಂದರೆ ಬೆಳೀಲಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗಿಲ್ಲಿ ಅಣ್ಣನಿಗೆ ಸಪೋರ್ಟ್ ಆಗಿರ್ತೀನಿ. ನೆಕ್ಸ್ಟ್ ಯಾರ ಹಿಸ್ಟ್ರಿ ಬೇಕು ಅವರು ಹೆಸರು ಕಮೆಂಟ್ ಮಾಡಿ. ನಾನು ಅನ್ಕೊಳ್ತಾ ಇದ್ದೀನಿ ಕಾವ್ಯಕ್ಕ ಅವ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಜನರಿಗೆ ತಿಳಿಸೋಣ ಅಂತ. ಸೊ ಅವ್ರ ಬಗ್ಗೆನೂ ತಿಳ್ಕೊಳ್ಬೇಕಾದ್ರೆ ಕಮೆಂಟ್ ಮಾಡಿ, ಅವ್ರ ಬಗ್ಗೆ ಇನ್ನೊಂದು ವಿಡಿಯೋ ತರ್ತೀನಿ. ಆ್ಯಂಡ್ ಗಿಲ್ಲಿ ಅಣ್ಣ ಭಾಳ ಶ್ರಮ ಪಟ್ಟಿದ್ದಾರೆ, ಇವತ್ತು ಅವರು ಅಷ್ಟೊಂದು ಟಾಪ್ ಆಗಿದ್ದಾರೆ. ಅಷ್ಟೇ, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಗುಡ್ ಬೈ, ಚಂದ.